ಸವಾಲುಗಳಿಗೆ ಸವಾಲು ಹಾಕಿ ಚಾಲೆಂಜ್ ದ ಚಾಲೆಂಜಸ್. ಸ್ನೇಹಿತರೆ, ನಮ್ಮ ಸ್ಟ್ರೆಂತ್ಸ್ನ ಅರ್ಥ ಮಾಡ್ಕೋಬೇಕು, ವೀಕ್ನೆಸ್ ದೌರ್ಬಲ್ಯಗಳು ಗುರುತಿಸ್ಕೋಬೇಕು, ಅವಕಾಶಗಳನ್ನ ಬಳಸ್ಕೋಬೇಕು. ಆದರೆ ಯು ಹ್ಯಾವ್ ಟು ಫೇಸ್ ದ ಚಾಲೆಂಜ್. ಥ್ರೆಟ್ಸ್ ಅಂತ ಬರುತ್ತಲ್ಲ, ಅಪಾಯಗಳು, ಅದನ್ನು ಎದುರಿಸ್ಬೇಕು, ಹಿಮ್ಮಟ್ಟಿಸ್ಬೇಕು. ಬದುಕಿನಲ್ಲಿ ಎಲ್ಲ ಥರದ ಸಮಸ್ಯೆಗಳು ಬರ್ತದೆ. ದೈಹಿಕವಾದ ಸಮಸ್ಯೆ, ಮಾನಸಿಕವಾದ ಸಮಸ್ಯೆ, ಬೌದ್ಧಿಕ ಸಮಸ್ಯೆ, ಭಾವನಾತ್ಮಕ ಸಮಸ್ಯೆ, ಆಧ್ಯಾತ್ಮಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ. ಈ 6 ಮುಖ್ಯವಾದ ಅಂಶಗಳ ಕಡೆಗೆ ಯಾವ್ಯಾವ ಥರದ ಸಮಸ್ಯೆ ಬರ್ತದೆ ಅದನ್ನೆಲ್ಲ ನೋಡ್ಕೋಬೇಕು. ನಾವು ಅದು ರಿಪೇರಿ ಮಾಡ್ಕೋಬೇಕು. ಅದೆಂಥದೇ ಇದ್ದರೂ ಅದಕ್ಕೆ ಚಾಲೆಂಜ್ ಹಾಕಿ. ಉದಾಹರಣೆಗೆ ಶಾರದಾ ರಾಜು 75 ಆಪರೇಷನ್ ಆಗಿತ್ತು. ಜಯಪ್ರಕಾಶ್, ಬೇವು ಬೆಲ್ಲ ಅಂತೀರ ಜೀವನದಲ್ಲಿ ಯಾಕೆ ಬೆಲ್ಲ ಜಾಸ್ತಿ ಮಾಡ್ಕೋಬಾರ್ದು ಅಂತ ಶಾರದಾ ರಾಜು ಹೇಳ್ಬಿಟ್ರು. 75 ಆಪರೇಷನ್ ಅವರೇ ಮಾಡಿಸ್ಕೊಂಡಾಗ ನಾವು ದೇಹದಲ್ಲಿ ಬರೋ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಯಾಕೆ ಹೆದರ್ಬೇಕಲ್ವ? ಅದೇ ರೀತಿ ಮಾನಸಿಕವಾದ ಸಮಸ್ಯೆಗಳು, ಸ್ಟೀಫನ್ ಹಾಕಿಂಗ್ ಅಂಥವ್ರನ್ನ ಉದಾಹರಣೆಗಳನ್ನು ನೋಡಿಬಿಟ್ರೆ, ಅಲ್ರಿ ಒಬ್ಬ ವಿಜ್ಞಾನಿ ಆಗಲಿಕ್ಕೆ ಸಾಧ್ಯತೆ ಆಯಿತು, ಫಿಸಿಕಲಿ ಇಲ್ಲಾಗಿದ್ರು. ನಿಕ್ ಉಜಿಸಿಕ್ ಆಸ್ಟ್ರೇಲಿಯಾದ ತರಬೇತುದಾರ ಇವತ್ತು ಕೂಡ ದ ಗ್ರೇಟೆಸ್ಟ್ ಮೋಟಿವೇಟರ್ ಆಗಿದ್ದಾರೆ. ಸ್ನೇಹಿತರೆ, ನಿಮ್ಮ ಬಳಿ ಈಗ ಏನೋ ಇಲ್ಲದಿರಬಹುದು, ಅದನ್ನು ಪಡೆದುಕೊಳ್ಳೋದಕ್ಕೆ ಕರೆಕ್ಟಾಗಿ ನೀವು ಜ್ಞಾನವನ್ನು ಪಡೆದರೆ, ಮಾರ್ಗದರ್ಶನವನ್ನು ಪಡೆದರೆ, ತರಬೇತಿ ಪಡೆದರೆ ಖಂಡಿತವಾಗಿ ನಿಮಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಏನು ಹೇಳ್ತಾರೆ ಕೇಳೋಣ. ಮೊದಲನೇದಾಗಿ ಕನ್ನಡತಿ ಗೀತಾ ಏನು ಹೇಳ್ತಾರೆ? ಸರ್, ಸವಾಲುಗಳಿಗೆ ಸವಾಲು ಹಾಕಿ ಅಂತಂದ್ರೆ ಯಾವುದೇ ಒಂದು ಇದ್ರು ನಾವು ಒಂದು ಚಾಲೆಂಜಿಂಗ್ ಆಗಿ ತಗೊಳ್ಳೋದೇ ಸವಾಲಿಗೆ ಸವಾಲು ಹಾಕಿ ಅನ್ನೋ ವಿಚಾರ ಸರ್. ಅಂದ್ರೆ ಮೊದಲು ನಾವ್ ಅರ್ಥ ಮಾಡ್ಕೊಬೇಕು ಸವಾಲು ಅಂತ ಅಂದ್ರೆ ಏನು ಅಂತ ನಾವ್ ಅರ್ಥ ಮಾಡ್ಕೊಬೇಕು. ಹಲವಾರು ಇರ್ಬೋದು ಸರ್. ಅಂದ್ರೆ ಹೆಚ್ಚು ಓದೋ ಅಂತದ್ದು, ಅಥವಾ ಒಂದು ತೂಕ ಕಡಿಮೆ ಮಾಡ್ಕೊಬೇಕು ಅಂತ ಇರ್ತಾರೆ, ಅಥವಾ ಒಂದು ಸಂಸಾರದ ಜವಾಬ್ದಾರಿ ಇರುತ್ತೆ, ಯಾವ್ದೋ ಒಂದು ಗುರಿ ತಲುಪಬೇಕು ಅಂತ ಇರ್ತಾರೆ. ಹಾಗೆ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು. ಪ್ರತಿ ಒಂದು ವಿಚಾರದಲ್ಲೂ ಪ್ರತಿ ಒಬ್ಬರಿಗೂ ಸವಾಲು ಅನ್ನೋದು ಇದ್ದೇ ಇರ್ತೈತೆ. ಆದ್ರೆ ಅದನ್ನ ಒಂದು ದೊಡ್ಡ ಸಮಸ್ಯೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ನಾವು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ, ನಮ್ಮ ಗುರಿ ತಲುಪ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಸವಾಲ್ಗೆ ಸವಾಲ್ ಹಾಕಿದ್ರೆ ಮಾತ್ರನೇ ನಾವು ಒಂದು ಗುರಿ ತಲುಪ್ಲಿಕ್ಕೆ ಆಗುತ್ತೆ. ನಾನು ಕೆಲವೊಂದು ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ ಸರ್. ಕೆಲವ್ರಿಗೆ ಕೈ ಇರಲ್ಲ, ಕಾಲಿರೋದಿಲ್ಲ, ಆದ್ರೂ ಅವರು ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ ಅಂತ ಅಂದ್ರೆ ಸವಾಲ್ಗೆ ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿರ್ತಾರೆ ಅವರು ಜೀವನನ. ಒಂದು ಇದ್ರಲ್ಲಿ ಫುಡ್ ಆರ್ಡರ್ ಮಾಡ್ತಾರಲ್ಲ ಸರ್, ಅದ್ರಲ್ಲಿ ಕೆಲವರು ಪಾಪ ಕಾಲೇ ಇರೋದಿಲ್ಲ, ಹೆಂಗೆ ಒಂದು ಗಾಡಿ ನಿಲ್ಸಿ ಅವರು ಮೆಟ್ಲತ್ಕೊಂಡು ಫುಡ್ ನ ಡೆಲಿವರಿ ಮಾಡ್ತಾರೆ ಅಂತ ಸುಮಾರು ನಾನು ಒಬ್ಬರಿಗೆ ಇಂಟರ್ವ್ಯೂ ಮಾಡಿದೆ ಸರ್ ಮೊನ್ನೆ. ಎಷ್ಟು ಒಂದು ಆತ್ಮವಿಶ್ವಾಸ ಅಂತಂದ್ರೆ ಅವ್ರ ಮೂಲೆಯಲ್ಲಿ ನನ್ಗೆ ಏನೂ ಆಗೋದಿಲ್ಲ ಅಂತ ಮೂಲೆಯಲ್ಲಿ ಕುತ್ಕೊಂಡ್ರೆ ಅವ್ರ ಮೂಲೆ ಗುಂಪಾಗೆ ಇರ್ತಾರೆ. ಇವಾಗ ಅವ್ರನ್ನ ಎಷ್ಟು ಒಂದು ಹೊಗಳ್ತಾರೆ ಅಂತ ಅಂದ್ರೆ ಅವರ ಒಂದು ಚಾಲೆಂಜಿಂಗ್ ಜೀವನವನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದಕ್ಕೆ, ಅವರು ಸವಾಲನ್ನಾಗಿ ತೆಗೆದುಕೊಂಡಿದ್ದಕ್ಕೆ ಅವರು ಒಂದು ದುಡಿಮೆ ಮಾಡ್ತಾ ಇದ್ದಾರೆ, ಯಾರಿಗೂ ಅಂಜದೆ ಹಳುಕದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ನಾವು ಸವಾಲು ಅಂತ ಅಂದ್ರೆ ಏನು, ನಾವು ಈಗಿರುವ ಮಟ್ಟಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಇಡುವುದೇ ಒಂದು ಸವಾಲು ಸರ್. ಹಾಗೆ ಸಮಸ್ಯೆ ಎಲ್ಲರಿಗೂ ಬರುತ್ತೆ, ಆದ್ರೆ ಸಮಸ್ಯೆ ಬಂದಾಗ ಓಡಿ ಹೋಗೋದಲ್ಲ. ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ಮಾಧ್ಯಮದಲ್ಲಿ, ಸಮಸ್ಯೆ ಬಂತು ಅಂದ್ರೆ ಆ ಸಮಸ್ಯೆನ ಎದುರಿಸುವ ಶಕ್ತಿ ಇಲ್ಲದೆ, ಆತ್ಮವಿಶ್ವಾಸ ಇಲ್ಲದೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ನಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇರ್ತೇವೆ. ಹಾಗೆ ಅವರು ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಆ ಸಮಯವನ್ನ ಹೇಗೆ ನಾನು ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ನಿಜಕ್ಕೂ ಸವಾಲುಗಳಿಗೆ ನಾವು ಸವಾಲು ಹಾಕಿ ಒಂದು ಧೈರ್ಯವಾಗಿ ನಾವು ಯಾವ ಗುರಿಯನ್ನ ಮೆಟ್ಟಬಹುದು ಅನ್ನೋದನ್ನ ನಾವು ಖಂಡಿತ ಮೆಟ್ಟಬಹುದು ಸರ್. ಯಾರು ಎಷ್ಟೇ ನಮ್ಮನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನೆಲ್ಲನೂ ನಾವು ಹೇಗೆ ನಾವು ಆ ಗುರಿ ತಲುಪಬೇಕಾದ್ರೆ ಅವ್ರನ್ನ ಎಲ್ಲ ಹೇಗೆ ನಾವು ಒಂದು ಚಾಲೆಂಜಿಂಗ್ ಆಗಿ ಎದುರಿಸಿ ನಾವು ಗುರಿ ತಲುಪಬೇಕಾಗುತ್ತೋ ಅದನ್ನ ನಾವು ಮಾಡಿದ್ರೆ ಮಾತ್ರ ಅದು ಸಾಧ್ಯ. ಮತ್ತೆ ಸವಾಲಿಗೆ ಸವಾಲು ಹಾಕಿದ್ರೆ ಏನು, ಒಂದು ಬೆಳವಣಿಗೆ ಆಗುತ್ತೆ, ಒಂದು ಉನ್ನತ ಮಟ್ಟಕ್ಕೆ ರೀಚ್ ಆಗ್ತೀವಿ, ಒಂದು ಚಾಂಪಿಯನ್ ಶಿಪ್ ನ ನಾವು ಪಡೆದುಕೊಳ್ಬಹುದು ಸರ್. ಹಾಗಾಗಿ ಸವಾಲ್ಗೆ ನಾವು ಸವಾಲ್ ಹಾಕಿ ಪ್ರತಿನಿತ್ಯ, ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣದಲ್ಲೂ ನಾವು ಒಂದು ಸವಾಲ್ಗೆ ಸವಾಲ್ ಹಾಕಿದ್ರೆ ಮಾತ್ರನೇ ಒಂದು ಗುರಿ ತಲುಪ್ಲಿಕ್ಕೆ ಆಗುತ್ತೆ. ಅದನ್ನ ಎಲ್ಲರೂ ಅಳವಡಿಸ್ಕೊಬೇಕು. ಈ ದಿನದ ಟಾಪಿಕ್ ತುಂಬಾ ಚೆನ್ನಾಗಿದೆ ಸರ್, ಧನ್ಯವಾದಗಳು. ಎಸ್, ನಮ್ಮ ಗಂಗಾವತಿಯ ಟೀಚರ್ ಶೈಲಜಾ ಏನ್ ಹೇಳ್ತಾರೆ ನೋಡೋಣ. ಎಸ್ ಶೈಲಜಾ. ನಮಸ್ಕಾರ ಸರ್. ನಿಜವಾಗ್ಲೂ ಸರ್, ಇದು ಅಂದ್ರೆ ಡಲ್ಲಾಗಿ ಕುಂತಿರೋರ್ಗೂ ಕೂಡ ಒಂದು ಚೈತನ್ಯವನ್ನ ಕೊಡ್ತಕ್ಕಂತಹ ಒಂದು ಹೇಳಿಕೆ. ಸವಾಲುಗಳು ಬಂದಾಗ ಎದೆಗುಂದ್ಬಿಡ್ತಾನೆ ಮನುಷ್ಯ, ಆತ್ಮವಿಶ್ವಾಸ ಕಳ್ಕೊಂಡ್ಬಿಡ್ತಾನೆ. ಸವಾಲುಗಳಿಲ್ಲದ ಜೀವನವನ್ನ ಊಹಿಸಿಕೊಳ್ಳೋದೇ ಸಾಧ್ಯ ಇಲ್ಲ ಸರ್.
ದೀಪ ಹೆಂಗೆ ಬೆಂಕಿ ಇಲ್ಲದಂತಹ ದೀಪವನ್ನ ನಾವು ಊಹಿಸಕ್ಕಾಗಲ್ಲ, ಬೆಳಕಿಲ್ಲದ ಹಗಲನ್ನು ಕೂಡ ನಾವು ಕಲ್ಪಿಸಕ್ಕೂ ಆಗಲ್ಲ. ಅದೇ ತರ ಜೀವನದಲ್ಲಿ ಸವಾಲುಗಳನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸರ್ವೇ ಸಾಮಾನ್ಯ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ನಾವು ಸವಾಲುಗಳನ್ನ ಹಿಮ್ಮೆಟ್ಸಕ್ ಸಾಧ್ಯ ಇಲ್ಲ, ಸವಾಲುಗಳು ನಿಲ್ಲಿಸಕ್ ಸಾಧ್ಯ ಇಲ್ಲ, ಆದ್ರೆ ಸವಾಲುಗಳನ್ನ ಗೆಲ್ಲಬಹುದು ಅಂತ. ಅಂದ್ರೆ ಧೈರ್ಯವಾಗಿ ನಾವು ಅವುಗಳನ್ನ ಎದುರಿಸಕ್ ಸಾಧ್ಯ ಇದೆ ಅಂತ ಹೇಳ್ತಾರೆ. APJ ಅಬ್ದುಲ್ ಕಲಾಂ ಅವರು ಕೂಡ ಒಂದ್ ಮಾತು ಇದ್ರ ಬಗ್ಗೆ ಹೇಳ್ತಾರೆ ಸರ್. ಅಂದ್ರೆ ನಾವು ಮಳೆಯನ್ನ ನಿಲ್ಸಕ್ ಆಗಲ್ಲ, ಆದ್ರೆ ಕೊಡೆ ಆ ಮಳೆಯಿಂದ ನಮ್ಮನ್ನ ರಕ್ಷಣೆ ಕೊಡುತ್ತೆ. ಹಾಗೆ ನಮ್ ಜೀವನದಲ್ಲಿ ಸವಾಲುಗಳು, ಕಷ್ಟಗಳು, ಸಮಸ್ಯೆಗಳು ಇವು ಬಂದೇ ಬರ್ತವೆ, ಅವುಗಳನ್ನ ನಿಲ್ಸಕ್ಕಾಗಲ್ಲ. ಆತ್ಮವಿಶ್ವಾಸ ಅಂತಕ್ಕಂಥದ್ದು ನಮ್ಮಲ್ಲಿದ್ರೆ ಅವುಗಳನ್ನ ನಾವು ಧೈರ್ಯವಾಗಿ ಮೀರಿ ಮುಂದೆ ಹೋಗಕ್ಕೆ ಸಾಧ್ಯ ಅಂತ. ಸವಾಲುಗಳು ಏಕೆ ಬರ್ತಾವಂದ್ರೆ ನಮ್ಮಲ್ಲಿ ಧೈರ್ಯ ತುಂಬೋದಕ್ಕೆ, ನಮ್ಮನ್ನ ಪರೀಕ್ಷಿಸುವುದಕ್ಕೆ, ಹಾಗೆ ನಮ್ಮನ್ನ ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಗೆ ಅಪ್ಗ್ರೇಡ್ ಮಾಡೋದಕ್ಕಾಗಿ ನಮ್ಗೆ ಸವಾಲುಗಳು ಬದುಕಿನಲ್ಲಿ ಬರ್ತವೆ. ಅವುಗಳನ್ನ ಯಾವ ರೀತಿ ನಾವು ತೆಗೆದುಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಬದುಕು ಇರುತ್ತೆ. ಯಾವಾಗ್ಲೂ ನಕಾರಾತ್ಮಕವಾಗಿ ಅಂತ ಸವಾಲುಗಳನ್ನ ತೆಗೆದುಕೊಂಡಾಗ ಬದುಕು ಹಿನ್ನಡೆ ಆಗುತ್ತೆ. ಹಾಗಾಗಿ ಯಾವುದೇ ಸವಾಲುಗಳಾಗ್ಲಿ ಎದುರ್ಸಕ್ 5 ಸೂತ್ರ ಕಾಮನ್ ಆಗಿ ನಾವು ಅದನ್ನ ಗಮನಿಸ್ಲೇಬೇಕು. ಒಂದು, ಧೈರ್ಯ ಇರ್ಬೇಕು. ಹಾಗೆ ಎರಡನೇದು ಏನಪ್ಪಾ ಅಂದ್ರೆ ನಮ್ಗೆ ಬುದ್ಧಿವಂತಿಕೆ ಬೇಕಾಗುತ್ತೆ, ಇದನ್ನ ಯಾವ ರೀತಿ ನಾವು ಪರಿಹರಿಸ್ಬೋದು ಅಂತ. ಅದಾದ ನಂತರ ನಮ್ಗೆ ನಿರಂತರ ಪರಿಶ್ರಮ ಅಂತಕ್ಕಂಥದ್ದು ಆ ದಿಕ್ಕಿನಲ್ಲಿ ಸಾಗೋದಕ್ಕೆ ಬೇಕಾಗುತ್ತೆ. ಹಾಗೇನೆ ನಮ್ಗೆ ಸಕಾರಾತ್ಮಕ ಮನೋಭಾವನೆ ಮತ್ತು ನಂಬಿಕೆ, ಈ 5 ವಿಷಯಗಳು ನಮ್ಮಲ್ಲಿದ್ದಾಗ ಎಂತಹ ಕಠಿಣ ಸವಾಲುಗಳನ್ನು ಕೂಡ ಮೀರಿ ಬೆಳೆಯೋಕ್ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಧನ್ಯವಾದ. ಎಸ್ ಶೈಲಜಾ ಅವರೇ, ತುಂಬ ಚೆನ್ನಾಗಿ ತಾವು ತಮ್ಮ ಒಂದು ವಿಚಾರವನ್ನ ಮಂಡಿಸಿದ್ರಿ. ಸ್ನೇಹಿತರೆ, ಸವಾಲುಗಳಿಗೆ ಸವಾಲು ಹಾಕಿ ವಿಚಾರವನ್ನ ನೀವು ನಮ್ಮ ಇಬ್ಬರು ಸ್ನೇಹಿತರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. ನೀವು ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಸವಾಲು ಹಾಕಬೇಕು ಗುರುತಿಸ್ಕೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ. ಇಲ್ಲಿ ಕಾಮೆಂಟ್ ಮಾಡಿ ಒಂದ್ಸರಿ, ಚಾಲೆಂಜ್ ದ ಚಾಲೆಂಜಸ್ ಅಂತ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಸವಾಲುಗಳಿಗೆ ಸವಾಲು ಹಾಕ್ತಿರಲ್ಲ, ನೀವು ಕಾಮೆಂಟ್ ಮಾಡಿ. ನಿಮ್ಮದೇನು ಸವಾಲುಗಳನ್ನ ಫೇಸ್ ಮಾಡಬೇಕು ಅಂತ ಇದ್ದೀರಿ ಅದನ್ನು ಟೈಪ್ ಮಾಡಿ, ನಾನು ಗಮನಿಸ್ತಾ ಇರ್ತೇನೆ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ. ಯಾಕೆಂದರೆ ಸಕಾರಾತ್ಮಕ ವಿಚಾರಗಳನ್ನು ಇವತ್ತು ಫಾರ್ವರ್ಡೇ ಮಾಡಲ್ಲ. ನೀವು ಫಾರ್ವರ್ಡ್ ಮಾಡಿದ್ರೆ ಉದ್ಧಾರ ಆಗ್ತೀರಿ. ಆಲ್ ದಿ ಬೆಸ್ಟ್.